ಇದರ ಬಗ್ಗೆ ಮಾತನಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಚಿಂತಕರಾದ ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ ಚಕ್ರವರ್ತಿ ಸೂಲಿಬೆಲೆ ಅವರೇ. ಹಲೋ, ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ, ಹೇಳಿ, ಕೇಳಿಸ್ತಿದೆ. ಬಿಕೆ ಹರಿಪ್ರಸಾದ್ ಅವರ ಗಂಭೀರ ಆರೋಪ, ಗೋದ್ರಾ ದುರಂತದಂತ ರೀತಿಯ ಪ್ರಕರಣ ಮರುಕಳಿಸೋ ಸಾಧ್ಯತೆ, ಇದು ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ, ಖಚಿತ ಮಾಹಿತಿ ಇದೆ ಅಂತ ಹೇಳಿ. ನನಗೆ ಈ ಸುದ್ದಿನ ಕೇಳಿ ಶಾಕ್ ಅನ್ನಿಸ್ತಾ ಇದೆ. ಅಂದ್ರೆ ಬಿಕೆ ಹರಿಪ್ರಸಾದ್ರು ಕಾಂಗ್ರೆಸ್ನವರಾಗಿ ಈ ತರದ ಮಾತುಗಳನ್ನ ಹೇಳ್ತಾ ಇರೋದು ನೋಡಿದ್ರೆ ಎರಡು ಇದರಲ್ಲಿ ವಿಷಯ ಗೊತ್ತಾಗುತ್ತೆ. ಮೊದಲನೇದು, ಗೋದ್ರಾ ದುರಂತಕ್ಕೆ ದೊಡ್ಡ ಮಟ್ಟದ ಕಾರಣ ಆಗಿದ್ದು ಮುಸಲ್ಮಾನರು ಅಂತ ಒಂದನೇದು. ಇನ್ನು ಎರಡನೇದು, ಈಗ ಮತ್ತೊಂದು ಈ ತರದ ಪ್ರಯತ್ನ ಒಳಗಿಂದೊಳಗೆ ನಡೀತಾ ಇದೆ ಅನ್ನೋದು ಖಚಿತ ಮಾಹಿತಿ ಇದೆ ಅನ್ನೋದು, ಇದು ಬಹಳ ದುರಂತಕಾರಿ ಮತ್ತು ಕಳವಳಕಾರಿ ಸಂಗತಿ. ಅವರೇ ಹೊರಗೆ ಹಾಕಿರೋದ್ರಿಂದ ಬಹುಶಃ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಈಗ ವ್ಯವಹಾರ ಮಾಡಬೇಕಾದಂತ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಇದು ಕೇವಲ ಒಬ್ಬ MLC ನೀಡಿದ ರಾಜ್ಯ ವ್ಯಾಪ್ತಿಗೆ ಸಂಬಂಧಪಟ್ಟ ಸುದ್ದಿ ಖಂಡಿತ ಆಗ್ಲಾರದು. ಯಾಕಂತಂದ್ರೆ ಹೇಳ್ತಾ ಇರೋದು ನೇರವಾಗಿ ಅಯೋಧ್ಯೆಯ ದರ್ಶನ ಮಾಡ್ಲಿಕ್ಕೆ ಹೋಗ್ತಿರುವವರ ಮೇಲೆ ಅಟ್ಯಾಕ್ ಆಗಬಹುದು ಅನ್ನೋ ರೀತಿಯ ಗಂಭೀರ ಆರೋಪ. ಖಂಡಿತವಾಗಿ ಹೌದು. ಒಬ್ಬ ಬರೀ MLC ಅಂತ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನ. ಮತ್ತು ಅವ್ರು ಹೇಳ್ತಿರುವಾಗ ನನಗೆ ಇದೊಂದು ಖಚಿತ ಮಾಹಿತಿ ಇದೆ ಅಂತ ಹೇಳುವಾಗ ಮತ್ ನಮ್ಗೆ ಗೊತ್ತಿದೆ, ಕಾಂಗ್ರೆಸ್ನವರ ಮುಸಲ್ಮಾನರೊಂದಿಗಿನ ಒಳನಟ್ಟು ಎಂತದ್ದು ಅಂತ ಎಂತವರಿಗೂ ಗೊತ್ತಿದೆ. ಒಬ್ಬ ಬಿಜೆಪಿ ಲೀಡರ್ ಈ ಮಾತನ್ನು ಹೇಳಿದ್ರೆ ಬಹುಶಃ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತ ಅಗತ್ಯ ಇಲ್ಲ. ಅವ್ರು ಸಹಜವಾಗಿ ಈ ತರದ ಮಾತು ಹೇಳ್ತಾರೆ ಅಂತ ಸುಮ್ಮನೆ ಹಾಕುವುದಿತ್ತಾನೋ. ಬಟ್ ಒಬ್ಬ ಕಾಂಗ್ರೆಸ್ ಲೀಡರ್ ಹೇಳೋದ್ರಿಂದ ಮತ್ತು ಅವ್ರ ತುಷ್ಟೀಕರಣದ ರಾಜಕಾರಣ ಇರೋದ್ರಿಂದ ಯಾರ್ಯಾರ ಜೊತೆಗಿನ ಅವರ ಸಂಪರ್ಕಗಳು, ಎಲ್ಲಿ ಕೂತಾಗ ಈ ಮಾತುಗಳನ್ನು ಅವರು ಕೇಳಿದ್ದಾರೆ, ಇವೆಲ್ಲದರ ಆಧಾರದ ಮೇಲೆ ನನ್ಗನ್ಸುತ್ತೆ ಖಚಿತವಾದ ಮಾಹಿತಿ ಇರ್ಬೋದು ಇದು ಅಂತ ಅನ್ಸುತ್ತೆ. ಹೀಗಾಗಿ ಸರ್ಕಾರ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು. ಮತ್ತು ಬರೀ ಕರ್ನಾಟಕದಿಂದ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಈ ತರದೊಂದು ಆತಂಕವನ್ನ ಹುಟ್ಟುಹಾಕುವಂತ ಪ್ರಯತ್ನ ಇರ್ಬೋದು. ಎರಡು ರೀತಿ ಇದೆ ಸ್ಮಿತಾ ಇದರಲ್ಲಿ. ಒಂದು, ನಿಜವಾಗಿಯೂ ಆತಂಕ ಇದೆ ಅನ್ನುವಂತ ಕಾಳಜಿ ಕಾಂಗ್ರೆಸ್ಸಿಗೆ ಇರಬಹುದು. ರಾಮ ಭಕ್ತರಿಗೆ ಆತಂಕ ಇರಬಹುದು, ಮಾಡ್ತಾರೆ. ಮುಸಲ್ಮಾನರನ್ನ ನಂಬಲಿಕ್ಕೆ ಆಗೋದಿಲ್ಲ, ಅವ್ರು ಏನ್ ಬೇಕಿದ್ರು ಮಾಡಬಲ್ಲರು ಅನ್ನುವಂತ ಮುಸಲ್ಮಾನರ ಬದುಕು ಗೊತ್ತಿರುವಂತವ್ರು ಹೇಳುವಂತ ಮಾತಿರ್ಬೋದು. ಇನ್ನು ಎರಡನೇದು, ರಾಮ ಮಂದಿರಕ್ಕೆ ಅಂತ ಹೋಗ್ಲಿಕ್ಕೆ ಬಯಸುವಂತ ಎಲ್ರಿಗೂ ಕೂಡ ಒಂಥರ ಆತಂಕ ಹುಟ್ಟಿಸುವಂತ, ಗಾಬರಿ ಹುಟ್ಟಿಸುವಂತ ಪ್ರಯತ್ನ ಇರಬಹುದು. ಯಾಕೆಂತಂದ್ರೆ ಕಾಂಗ್ರೆಸ್ಸಿಗರು ಈ ಹಿಂದೆ ಅನೇಕ ಬಾರಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತಂದ್ರೆ, ರಾಮ ಮಂದಿರದ ಮೇಲೆ ಬಾಂಬ್ ಹಾಕಿ ರಾಮ ಮಂದಿರವನ್ನ ಮತ್ತೇನೋ ಮಾಡಿ ನರೇಂದ್ರ ಮೋದಿ ಎಲೆಕ್ಷನ್ ಪ್ರಚಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅನ್ನುವಂತ ಮಾತುಗಳನ್ನು ಹೇಳಿದ್ರು. ಅದಾದ ನಂತರ ಮಹಾರಾಷ್ಟ್ರದಲ್ಲಿ ಒಂದು ಇಡೀ ಐಸಿಸ್ ತರದ ಬಳ್ಳಾರಿ ಮಾಡ್ಯೂಲ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಂತ ಒಂದು ಇಡೀ ತಂಡವನ್ನ ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಅಂತಂದ್ರೆ ಎಲ್ಲೋ ಒಂದು ಕಡೆ ಈ ಕನೆಕ್ಷನ್ ಕಾಂಗ್ರೆಸ್ನವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಈ ತರದೇನೋ ಆಗಬೇಕು, ಆಗ್ತಾ ಇದೆ ಅನ್ನೋದನ್ನ ಮುಂಚಿತವಾಗಿ ಗೊತ್ತಿದ್ದು ಅದನ್ನ ನಾವು ಮಾಡ್ತಿರೋದಲ್ಲ ಅಂತ ಹೇಳ್ಕೊಳ್ಳೋ ಪ್ರಯತ್ನವೂ ಇರ್ಬೋದು ಅಂತ ಅನ್ಸುತ್ತೆ. ಏನು ಹೇಳಲಿಕ್ಕಾಗಲ್ಲ ಇವರದನ್ನ ಅಂತ. ಈ ಸರ್ಕಾರ ರಕ್ಷಣೆ ಕೊಡಬೇಕು ಅನ್ನೋ ಹೇಳಿಕೆ ಇದೆಯಲ್ಲ, ಯಾವ ಸರ್ಕಾರವನ್ನು ಉದ್ದೇಶಿಸಿ? ರಾಜ್ಯ ಸರ್ಕಾರವೋ ಅಥವಾ ಕೇಂದ್ರ ಸರ್ಕಾರವೋ ಅಥವಾ UP ಸರ್ಕಾರವೋ ಅಂತ? ಇವರು ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ತಲೆ ಮೇಲೆ ಹಾಕದಂತೆ ಕಾಣುತ್ತೆ. ಯಾಕಂದ್ರೆ ಟ್ರೈನ್ ಅಲ್ಲಿ ಹೋಗುವಂತವ್ರಿಗೆ ಆಗುವಂತದ್ದಾಗಿದ್ರಿಂದ ನೀವೇ ಜವಾಬ್ದಾರಿ ತಗೊಳ್ಳಿ ಅನ್ನೋ ಅರ್ಥದಲ್ಲಿ. ಯಾಕೆಂದ್ರೆ ಕರ್ನಾಟಕ ಸರ್ಕಾರದ ರೀತಿ ನೀತಿಗಳನ್ನು ನೋಡಿದ್ರೆ ಅವರು ಖಂಡಿತವಾಗಿ ರಕ್ಷಣೆಗಂತೂ ಬರೋದಿಲ್ಲ. ಅವರು ಇರುವವರನ್ನೆಲ್ಲ ಜೈಲಿಗೆ ಹಾಕ್ಬೇಕು ಅನ್ನೋ ಪ್ರಯತ್ನದಲ್ಲಿ ನಿಂತಿರುವಾಗ, ಅಂದ್ರೆ ಕರಸೇವಕರು ಅಂತ ಹೇಳ್ಕೊಳ್ಳಿಕ್ಕೆ ಎಲ್ಲರೂ ಹೆದರ್ಕೊಳ್ಬೇಕು ಅನ್ನೋ ತರದ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತ ಒಂದ್ ಕಡೆ ಪ್ರಯತ್ನ ಪಟ್ಟು, ಮತ್ತೊಂದು ಕಡೆ ತಾವು ರಾಮ ಮಂದಿರದ ಇನಾಗ್ರೇಷನ್ಗೆ ಹೋಗ್ಬೇಕು ಅಥವಾ ರಾಮ ಮಂದಿರದ ಇನಾಗ್ರೇಷನ್ ನಂತರ ಆದ್ರೂ ಹೋಗ್ಬೇಕು ಅಂತ ಯಾರ್ಯಾರು ಬಯಸ್ತಿದ್ದಾರೋ ಅವರಿಗೊಂದು ವಾರ್ನಿಂಗ್ ಕೊಡುವಂತ ಪ್ರಯತ್ನವೂ ಇರ್ಬೋದು ಅಂತ ಅನ್ಸುತ್ತೆ. ಹೀಗಾಗಿ ಎಲ್ಲ ಅವರು ಕೇಂದ್ರ ಸರ್ಕಾರದ ತಲೆ ಮೇಲೆ ಹಾಕಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಹರಿಪ್ರಸಾದ್, ಈ ಕೆಲವೇ ಕ್ಷಣಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ, ಬಿಜೆಪಿ ಪಕ್ಷ ಅಪರಾಧಿಗಳನ್ನ, ಅಪರಾಧ ಪ್ರಕರಣಗಳನ್ನ ಧರ್ಮಲೇಪನ ಮಾಡ್ತಾ ಇದೆ, ಕಮ್ಯುನಲೈಸಿಂಗ್ ಕ್ರೈಮ್ ಅಂಡ್ ಕ್ರಿಮಿನಲ್ಸ್. ಅದಾದ ನಂತರದಲ್ಲೇ BK ಹರಿಪ್ರಸಾದ್ ಅವರ ಈ ರೀತಿ ಹೇಳಿಕೆ. ಸಿದ್ದರಾಮಯ್ಯನವರು ಧರ್ಮಲೇಪನ ಇವುಗಳನ್ನೆಲ್ಲ ಮಾತನಾಡಿದ್ರೆ ಹಾಸ್ಯಾಸ್ಪದ ಅನ್ಸುತ್ತೆ. ಅವ್ರು ಮಾತನಾಡದೇ ಇದ್ರೆ ಬಹಳ ಒಳ್ಳೇದು ನನ್ಗೆ ಯಾವಾಗ್ಲೂ ಅನ್ಸುತ್ತೆ. ಯಾಕೆಂದ್ರೆ ಅವರದ್ದೇ ಸರ್ಕಾರದ ಗೃಹ ಸಚಿವರು KJಹಳ್ಳಿ ಮತ್ತು DJ ಹಳ್ಳಿ ಪ್ರಕರಣದಲ್ಲಿರುವಂತವ್ರನ್ನ ಅಮಾಯಕರು ಬಹಳ ಹಿಂದೆ ಅಲ್ಲ, ಇವರು ಹಿಂದಿನ ಗವರ್ಮೆಂಟ್ ಇದ್ದಾಗ ನಡೆದಿರುವಂತ ಘಟನೆಯಲ್ಲಿ ಯಾರ್ಯಾರು ಜೈಲಿನಲ್ಲಿದ್ದಾರೋ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದವರನ್ನೇ ಅಮಾಯಕರು ಅಂತ ಕರೆದು ಬಿ ರಿಪೋರ್ಟ್ ಹಾಕಿ ಅಂತ ಹೇಳುವಾಗ ಆಗ ಧರ್ಮದ ಲೇಪನ ಆಗಿರಲಿಲ್ಲ. ಈಗ ಇವರಿಗೆ ಧರ್ಮದ ಲೇಪನ ಅನ್ನಿಸ್ತಿದೆ. ಯಾಕೆ ಅಂತಂದ್ರೆ ಅವರು ಕರಸೇವಕರು 3 ದಶಕಗಳ ಹಿಂದಿನ ಘಟನೆಯನ್ನ ಅವ್ರು ಮಾತನಾಡ್ತಿರುವಾಗ ಅವ್ರಿಗೆ ಧರ್ಮ ಲೇಪನ ಅನ್ನಿಸ್ತಿದ್ದು ಮೊದಲನೇದು. ಇನ್ನು ಎರಡನೇದು, ನೀವು ಹೇಳಿದಂತೆ BK ಹರಿಪ್ರಸಾದ್ ಇದ್ರ ಹಿಂದಿಂದನೆ ಹೇಳ್ತಾ ಇರುವ ಈ ಪ್ರಕ್ರಿಯೆಗಳನ್ನು ನೋಡಿದ್ರೆ ಕಾಂಗ್ರೆಸ್ ಯಾವುದೋ ಒಂದು ದೊಡ್ಡದಕ್ಕೆ ತಯಾರಿ ಮಾಡ್ತಿದೆ ಅಂತ ಅನ್ಸುತ್ತೆ. ಅವರಿಗೆ 3 ರಾಜ್ಯಗಳಲ್ಲಿ ಸೋತ ನಂತರ ಮುಂದೇನ್ ಮಾಡಬೇಕು ಅಂತ ತೋಚದ ಸ್ಥಿತಿಯಲ್ಲಿದ್ದಾರೆ. ನಮ್ಗೆಲ್ರಿಗೂ ಗೊತ್ತಿದೆ, ನಿನ್ನೆ ಅನವಶ್ಯಕವಾಗಿ ಒಂದು ಟ್ರಕ್ ಡ್ರೈವರ್ಗಳು ಒಂದು ಪ್ರತಿಭಟನೆ ಶುರು ಮಾಡಿಸಿದ್ರು, ಅದು ನಿಂತೋಯ್ತು. ಅವ್ರಿಗೆ ಏನ್ ಮುಂದೆ ಮಾಡಬೇಕು ಅಂತ ತೋಚದೆ ಇರುವಂತ ಸ್ಥಿತಿಯಲ್ಲಿ ಈ ತರದ ಯಾವ್ದಾದ್ರು ಅವಘಡಕ್ಕೆ ಕೈ ಹಾಕಿದ್ರು ಅಚ್ಚರಿ ಪಡಬೇಕಾಗಿಲ್ಲ ಅಂತ ಅನ್ಸುತ್ತೆ. ರೈಟ್. ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.
ಗೋಧ್ರಾ ದುರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಹೋರಾಟದಲ್ಲಿ ಭಾಗಿಯಾಗಿ ಅಲ್ಲಿಂದ ವಾಪಸ್ ಬರ್ತಾ ಇದ್ದ ಹಿಂದೂ ಯಾತ್ರಾರ್ಥಿಗಳು ಹಾಗೆ ಕರಸೇವಕರ ಪ್ರಯಾಣ ಮಾಡ್ತಾ ಇದ್ದ ರೈಲಿನ ಬೋಗಿ ಮೇಲೆ ಬೆಂಕಿಯನ್ನ ಹಚ್ಚಲಾಗಿತ್ತು. ದುರಂತ ನಡೆದು ಹೋಗಿತ್ತು. ಸಾಕಷ್ಟು ಮಂದಿ ಹಿಂದೂ ಯಾತ್ರಾರ್ಥಿಗಳು ಹಾಗೆ ಕರಸೇವಕರು ಆ ಒಂದು ಹತ್ಯಾಕಾಂಡದಲ್ಲಿ ಬೆಂಕಿಗೆ ಆಹುತಿಯಾಗಿದ್ರು. ಸಾಬರ್ಮತಿ ಎಕ್ಸ್ಪ್ರೆಸ್ ರೈಲಿನಲ್ಲಿ ನಡೆದಂತಹ ದುರಂತ 2002ನೇ ಇಸ್ವಿಯಲ್ಲಿ ನಡೆದಿದ್ದ ದುರಂತ. ಇಂಥದ್ದೇ ಪ್ರಕರಣ ಮರುಕಳಿಸುವ ಸಾಧ್ಯತೆ ಇದೆ ಅಂತ ಹೇಳುವ ಮೂಲಕ BK ಹರಿಪ್ರಸಾದ್ ಅವರು ಮತ್ತೊಮ್ಮೆ ಅಯೋಧ್ಯೆಗೆ ರಾಮ ಜನ್ಮಭೂಮಿಗೆ ಹೋಗಬೇಕು ಅಂತ ಸಿದ್ಧರಾಗ್ತಾ ಇರುವ ರಾಮ ಭಕ್ತರಿಗೆ, ಹಿಂದೂ ಯಾತ್ರಾರ್ಥಿಗಳಿಗೆ, ಕರಸೇವಕರಿಗೆ ಒಂದು ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನ ಮಾಡಿದ್ದಾರೆ.